ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ನಿವೇದಿತಾ ರ್ಯಾಪರ್ ಚಂದನ್ ಶೆಟ್ಟಿ ದಾಂಪತ್ಯದಲ್ಲಿ ಬಿರುಕು, ಇಬ್ಬರ ಸಹಮತದ ಮೇರೆಗೆ ವಿಚ್ಛೇದನ. ಮಕ್ಕಳ ವಿಚಾರಕ್ಕೆ ಸ್ಟಾರ್ಗಳ ಡಿವೋರ್ಸ್ ಆಯ್ತಾ? ನಿನ್ನೆ ಮಧ್ಯಾಹ್ನದವರೆಗೂ ಚಂದನ್ ಜೊತೆಯಲ್ಲೇ ಇದ್ದೆ, ನಮಗೂ ಶಾಕಿಂಗ್. ಟಿವಿ ನೋಡಿದಾಗಲೇ ಗೊತ್ತಾಯ್ತು. ಯಾಕೆ ಈ ರೀತಿ ನಿರ್ಧಾರ ತಗೊಂಡ್ರೋ ಗೊತ್ತಾಗ್ತಾ ಇಲ್ಲ. ಚಂದನ್ ಆಪ್ತ ನವರಸನ್ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯೆ. ಪ್ರಕರಣದಲ್ಲಿ ಎಳ್ಳಷ್ಟು ನನ್ನ ಪಾತ್ರ ಇಲ್ಲ, ಇದರಲ್ಲಿ ನಾನು ಭಾಗಿಯಾಗಿಲ್ಲ. ಸಿಬಿಐ ಸೇರಿ ಯಾವುದೇ ತನಿಖೆಗೂ ಸಹಕರಿಸ್ತೀನಿ. ವಾಲ್ಮೀಕಿ ನಿಗಮ ಅವ್ಯವಹಾರದಲ್ಲಿ ತಮ್ಮ ವಿರುದ್ಧದ ಆರೋಪಕ್ಕೆ ಅಧ್ಯಕ್ಷ ಬಸನಗೌಡ ದದ್ದಲ್ ಪ್ರತಿಕ್ರಿಯೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರ ಪ್ರಕರಣ, ಎಸ್ಐಟಿ ಕಸ್ಟಡಿಯಲ್ಲಿ ನಾಗರಾಜ್ ತೀವ್ರ ವಿಚಾರಣೆ. ಮಾಜಿ ಸಚಿವ ನಾಗೇಂದ್ರಗೂ ನೋಟಿಸ್ ನೀಡೋ ಸಾಧ್ಯತೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಶರಣು ಪ್ರಕಾಶ್ ಪಾಟೀಲ್ ಹೆಸರು ತಳುಕು. ಎಸ್ಐಟಿ ಅಧಿಕಾರಿಗಳ ತನಿಖೆ ವಿಚಾರಣೆ ಮಾಡ್ತಾರೆ, ನಾವು ಅದರ ಬಗ್ಗೆ ವ್ಯಾಖ್ಯಾನ ಮಾಡೋದು ಸರಿಯಲ್ಲ ಎಂದ ಗೃಹ ಸಚಿವ ಪರಮೇಶ್ವರ್. ನಾಳೆ ಸಂಜೆಯಿಂದ ಮೋದಿ 3.0 ಸರ್ಕಾರ ಯುಗಾರಂಭ. ನೆಹರು ದಾಖಲೆ ಸರಿಗಟ್ಟಲಿರುವ ನಮೋ ಹ್ಯಾಟ್ರಿಕ್ ಹೆಜ್ಜೆ. ಪ್ರಧಾನಿ ಜೊತೆಗೆ ಕೇಂದ್ರ ಮಂತ್ರಿಮಂಡಲವು ಪದಗ್ರಹಣ. ಮೋದಿ ಪದಗ್ರಹಣದ ಹಿನ್ನೆಲೆ ರಾಷ್ಟ್ರಪತಿ ಭವನದ ಬಳಿ ಬಿಗಿ ಭದ್ರತೆ. 3 ದಿನಗಳ ಕಾಲ ದೆಹಲಿಯಲ್ಲಿ ಡ್ರೋನ್ ಹಾರಾಟ ರದ್ದು. ರಾಷ್ಟ್ರಪತಿ ಭವನದ ಸುತ್ತಮುತ್ತ 500ಕ್ಕೂ ಹೆಚ್ಚು ಸಿಸಿಟಿವಿ ವ್ಯವಸ್ಥೆ. ಮೋದಿ ನೇತೃತ್ವದ ಹೊಸ ಸರ್ಕಾರಕ್ಕೆ ಕೌಂಟ್ಡೌನ್. ನಮೋ ಸಂಪುಟಕ್ಕೆ ಎಚ್ಡಿಕೆ ಸೇರುವ ನಿರೀಕ್ಷೆ. ಕುಟುಂಬ ಸಮೇತ ವಿಶೇಷ ವಿಮಾನದಲ್ಲಿ ಗೌಡರಿಂದ ದೆಹಲಿಗೆ ಪ್ರಯಾಣ. ದೆಹಲಿಯಲ್ಲಿ ಇಂದು ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿ. ರಾಜ್ಯವಾರು ಫಲಿತಾಂಶ, ಇಂಡಿಯಾ ಮೈತ್ರಿಕೂಟ ಇನ್ನಷ್ಟು ಗಟ್ಟಿಗೊಳಿಸುವ ಬಗ್ಗೆ ಚರ್ಚೆ. ರಾಹುಲ್ ಗಾಂಧಿ ಜೊತೆ ಬರೀ 5 ನಿಮಿಷ ಚರ್ಚೆ ಆಯ್ತಷ್ಟೇ. ಅವರೇನು ಕೇಳಿಲ್ಲ, ನಾವೇ ಎಲ್ಲವೂ ಹೇಳಿ ಅವಲೋಕನ ಮಾಡಿಕೊಂಡ್ವಿ. ಸಚಿವರಿಗೆ ರಾಹುಲ್ ಗಾಂಧಿ ಕ್ಲಾಸ್ ತಗೊಂಡ್ರು ಅನ್ನೋ ವಿಚಾರಕ್ಕೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ. ಚುನಾವಣೆಯಲ್ಲಿ ಸವದಿ ಪಾತ್ರ ಕಡಿಮೆ ಇತ್ತು, ಇದರಿಂದಾಗಿ ಒಳ ಏಟು ಬಿದ್ದಿದೆ ಅನ್ಸುತ್ತೆ. ಯಾರಿಂದ ಕಡಿಮೆಯಾಯಿತು ಅನ್ನೋಕೆ ಅವರೇ ಉತ್ತರ ಕೊಡಬೇಕು. ನೇರವಾಗಿ ಲಕ್ಷ್ಮಣ್ ಸವದಿ ಮೇಲೆ ಸತೀಶ್ ಜಾರಕಿಹೊಳಿ ಬೇಸರ. ಸಹೋದರನ ಸೋಲಿನ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಡಿಕೆಶಿ. ತವರು ಕ್ಷೇತ್ರವನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಈಗಿಂದಾನೇ ಪ್ಲಾನ್. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ಳೋ ತಂತ್ರ. ಸಿಐಡಿಯ ಎಸ್ಐಟಿ ಕಚೇರಿಯಲ್ಲಿ ನಿನ್ನೆ 4 ಗಂಟೆಗೆ ಭವಾನಿ ವಿಚಾರಣೆ. 2 ಪ್ರತ್ಯೇಕ ಪ್ರಕರಣದಲ್ಲಿ ತಾಯಿ ಮಗನಿಗೆ ತನಿಖಾಧಿಕಾರಿಗಳ ಪ್ರಶ್ನೆ. ಒಂದೇ ಕಡೆ ಇದ್ರೂ ಇಬ್ಬರ ಭೇಟಿಗಿಲ್ಲ ಅವಕಾಶ. ಸಿಡಿಲಬ್ಬರದ ಮಳೆಗೆ ಹೊಳೆಯಂತಾದ ರಸ್ತೆಗಳು. ಗುಂಡ್ಲುಪೇಟೆ ಭಾಗದ ಹಲವು ಹಳ್ಳಿಗಳಲ್ಲಿ ವರುಣಾಘಾತ. ಕೆರೆಗಳಂತೆ ಭಾಸವಾಗ್ತಿವೆ ಹೊಲ ಗದ್ದೆಗಳು. ನಿರಂತರ ವರುಣಾರ್ಭಟಕ್ಕೆ ತತ್ತರಿಸಿದ ಹಾವೇರಿ ಜನ. ಅನೇಕ ತಗ್ಗು ಪ್ರದೇಶಗಳಿಗೆ ನುಗ್ಗಿದ ಮಳೆ ನೀರು. ನಗರದ ಪಿಬಿ ರೋಡ್ ಹಾಗೂ ಪ್ರವಾಸಿ ಮಂದಿರದ ಮುಖ್ಯ ದ್ವಾರ ಜಲಾವೃತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆಯಿಂದ ಮಳೆ ಅಬ್ಬರ. ತಗ್ಗು ಪ್ರದೇಶಗಳು, ರಸ್ತೆ ಮೇಲೆಲ್ಲ ನೀರು ನುಗ್ಗಿ ಅವಾಂತರ. ಜೂನ್ 11ರವರೆಗೂ ಹೆಚ್ಚು ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆ. ಸತತ ಮಳೆಯಿಂದ ಮೈದುಂಬಿಕೊಂಡ ದೋಣಿ ನದಿ. ವಿಜಯಪುರದ ಯಾಳವಾರ ಗ್ರಾಮ ಸೇತುವೆ ಸಂಪೂರ್ಣ ಜಲಾವೃತ. ರಸ್ತೆ ಸಂಪರ್ಕ ಕಡಿತ. ಜೀವ ಕೈಯಲ್ಲಿ ಹಿಡಿದು ಸೇತುವೆ ದಾಟುತ್ತಿರುವ ಕೆಲ ರೈತರು. ಬಳ್ಳಾರಿಯಲ್ಲಿ ಧಾರಾಕಾರ ಮಳೆಯಿಂದ ಅವಾಂತರ. ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗುತ್ತಾ ಇರೋ ನೀರು ಹೊರಹಾಕೋದ್ರಲ್ಲಿ ಬಂಡಿಮೋಟ್ ನಿವಾಸಿಗಳು ಹೈರಾಣು. ಮೃಗಶಿರ ಮಳೆ ನಕ್ಷತ್ರ ಕೂಡುವ ವೇಳೆ ಕೊಡುವ ವನಸ್ಪತಿ ಔಷಧಿ.
ಆಸ್ತಮಾಗೆ ಔಷಧಿ ಪಡೆಯಲು ನೆರೆ ರಾಜ್ಯಗಳಿಂದ ಕೊಪ್ಪಳದ ಕುಟಗನಹಳ್ಳಿಗೆ ಬಂದ ಜನ ಮುಹೂರ್ತಕ್ಕೆ ಸರಿಯಾಗಿ ಬೆಳಗ್ಗೆ 7:45ಕ್ಕೆ ಔಷಧಿ ಸೇವಿಸಿದ ಸಾವಿರಾರು ಜನರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.